ಇವತ್ತು ವಿಶೇಷವಾಗಿ ಮಾಜಿ ಸಚಿವರು ಆಗಿರ್ತಕ್ಕಂಥ MTB ನಾಗರಾಜಣ್ಣವರು, ನಮ್ಮ ಹೊಸಕೋಟೆಯ ನಾಯಕರು ಆಗಿರ್ತಕ್ಕಂಥ ನಾಗರಾಜಣ್ಣವರ ಹುಟ್ಟುಹಬ್ಬಕ್ಕೋಸ್ಕರ ಇವತ್ತು ಇಡೀ ತಾಲೂಕಿನಿಂದ ಹಬ್ಬದ ವಾತಾವರಣದಲ್ಲಿ ಬಂದು ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಇವತ್ತು ಅವರ ಮನೆ ಹತ್ರ ಬಂದು ಇವತ್ತು ವಿಶ್ ಮಾಡಿ ಹೋಗಿದ್ದೀವಿ. ಹಾಗೆ ಇವತ್ತು ಸಂಜೆ 4 ಗಂಟೆಗೆ ಹೊಸಕೋಟೆ MTB ಭವನ ಅಲ್ಲೂ ಸಹ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮ ತಾಲೂಕಿನ ಎಲ್ಲ ಮುಖಂಡರು ನಾಯಕರು ಸೇರಿ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಅವರ ಕಾರ್ಯವೈಖರಿಗಳನ್ನೆಲ್ಲ ಮೆಚ್ಚಿ ಏನು ಅವರು ಸೋತಿದ್ರು ಸಹ 3 ವರ್ಷದಿಂದ ತಾಲೂಕು ಬಂದಿಲ್ಲ ಅಂತ ಏನು ಸುದ್ದಿ ಹರಿದಾಡ್ತಾ ಇತ್ತು, ಅದರ ಬೆನ್ನೆಲುವಾಗಿ ಎಲ್ಲ ನಾಯಕರು ಎಲ್ಲ ಗ್ರಾಮಗಳಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಅವರ ಗ್ರಾಮಕ್ಕೆ ಬಂದು ಅವ್ರ ಮನೆ ಹತ್ರ ಬಂದು ಎಲ್ಲ ನಾಯಕರು ವಿಶ್ ಮಾಡಿ ಇವತ್ತು ಸಂಜೆ ಮತ್ತು MTB ಭವನ ಹತ್ರ ವಿಶೇಷವಾಗಿ ಬರ್ಡೇಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಈ ಹೊಸಕೋಟೆ ತಾಲೂಕನ್ನ ಅಭಿವೃದ್ಧಿ ಮಾಡೋಂಥ ಶಕ್ತಿ ಆ ದೇವರು ಮತ್ತು ನಮ್ಮ ತಾಲೂಕಿನ ಜನತೆ ಕೊಡಲಿ ಅಂತ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇವತ್ತು ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ದೇವರಿಗೆ ಪೂಜೆ ಪುನಸ್ಕಾರಗಳು ಸಲ್ಲಿಸಿ ಆ ದೇವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ಇವತ್ತು ಈ ಜನ್ಮದಿನದ ಶುಭಾಶಯಗಳನ್ನು ಕೇಕ್ ಕತ್ತರಿಸುವುದರ ಮೂಲಕ ನಮ್ಮ ಅಭಿಮಾನಿಗಳು ಶುಭಾಶಯಗಳನ್ನು ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಸರ್, ಹೊಸಕೋಟೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಸರ್. ಯಾಕಂದರೆ ಎಲ್ಲಿ ನೋಡಿದ್ರು ಬ್ಯಾನರ್ಸು ತಮ್ಮ ಹುಟ್ಟುಹಬ್ಬದ ಪರವಾಗಿ ತಮ್ಮ ನಾಗನಮ್ಮನ ಸ್ವಾಗತ ಕೊಡೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಅಭಿಮಾನಿಗಳು ಇವತ್ತು ಹುಟ್ಟಿದಬ್ಬ ಅಂತೇಳಿ ಅವಳು ಭಾಳ ಅಭಿಮಾನವಾಗಿ ಪ್ರತಿ ವರ್ಷ ಕೂಡ ಅವರು ಹಾಗೆ ಆಚರಣೆ ಮಾಡ್ತಾ ಬಂದಿದ್ದಾರೆ. ಆದರೂ ಈ ವರ್ಷ ನಮಗೆ ಅಧಿಕಾರ ಇಲ್ಲದೆ ಹೋದರೂ ಕೂಡ ಅವರು ಅದೇ ಅಭಿಮಾನ ಇಟ್ಟುಕೊಂಡು ನಮಗೆ ಈ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಆಚರಣೆ ಮಾಡಿದಂಥ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಾನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ಈ ದಿನ ನಮ್ಮ ನಾಯಕರಾದ MTB ನಾಗರಾಜಣ್ಣವರ 76ನೇ ವರ್ಷದ ಹುಟ್ಟುಹಬ್ಬ. ಅವ್ರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯ, ಅವ್ರ ಕುಟುಂಬಕ್ಕೆ ನೆಮ್ಮದಿ ಒಳ್ಳೆಯದನ್ನು ಬಯಸೋಕ್ಕೆ ಎಲ್ಲ ನಾವು ತಾಲೂಕಿನ ಮುಖಂಡಗಳೆಲ್ಲ ವಿಶೇಷವಾಗಿ ಬಂದು ಈ ದಿನ ಅವ್ರನ್ನ ಸನ್ಮಾನ ಮಾಡಿ ಇವತ್ತು ಕೇಕ್ ಕಟ್ ಮಾಡೋ ಮುಖಾಂತರ ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಜುಲೈ 20ನೇ ತಾರೀಕು 76 ವರ್ಷದ ಹುಟ್ಟಿದಬ್ಬ ಇವತ್ತು. ಅವರು ಮಾಜಿ ಸಚಿವರು, ಹೊಸಕೋಟೆ ಕ್ಷೇತ್ರದ ಮಾಜಿ ಶಾಸಕರು, ವಿಧಾನ ಪರಿಷತ್ ಮಾಜಿ ಸದಸ್ಯರು ಆಗಿದ್ದಾರೆ. ಮುಂದೆ ದಿನಗಳಲ್ಲಿ ರಾಜಕೀಯವಾಗಿ ಅವ್ರಿಗೆ ಭಗವಂತ ಒಳ್ಳೆ ಉನ್ನತ ಸ್ಥಾನ ಕೊಡಲಿ ಅಂತ ಕೇಳ್ಕೊತೀವಿ. ತಾಲೂಕಿನ ಜನ ಇವ್ರಿಗೂ ಬಂದಿಲ್ಲ ಅಂತೆಲ್ಲ ಒಂದು ಕಡೆ ಬೇಜಾರು ಮಾಡ್ಕೊತಾ ಇದ್ದಾರೆ. ತಾವು BJP ಮಂಡಲ ಅಧ್ಯಕ್ಷರಿದ್ದೀರಿ, ಅವ್ರ ಪರವಾಗಿ ಜನರ ಪರವಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಆ ಥರ ಬಂದಿಲ್ಲ ಅಂತೇನಿಲ್ಲ, ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾಯಿದ್ದಾರೆ. ಎಲ್ಲ ಕಡೆ ದೇವಸ್ಥಾನ ಇರ್ಬೋದು, ಮದುವೆ ಇರ್ಬೋದು, ಸಾವು ಇರ್ಬೋದು, ಎಲ್ಲ ಬರ್ತಾಯಿದ್ದಾರೆ. ಪ್ರತಿದಿನ ನಾನು ಕಡಿಮೆ ಅಂದರೂ 10-20 ಜನ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ದಿನ ಬೆಳಗ್ಗೆಯಿಂದ ಸಾಯಂಕಾಲ ಪೊಲೀಸ್ ಸ್ಟೇಷನ್ಗೆ ಹೇಳು, ಹಾಸ್ಪಿಟ್ಲಿಗೆ ಹೇಳು, ತಾಲೂಕು ಆಫೀಸಲ್ಲಿ ಹೇಳು, DC ಆಫೀಸಲ್ಲಿ ಹೇಳು, ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ. 1,02,000 ಜನ ನಮಗೂ ಮತ ಹಾಕಿರೋದು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿದೆ. ಆ ಥರ ಬರ್ದಿರೋ ಎಲ್ಲ ಏನಿಲ್ಲ, ಯಾರೂ ಇರಲ್ಲ. ಮೊನ್ನೆನೇ ಹೇಳಿದ್ರಲ್ಲ, ಕೆಂಪೇಗೌಡರ ಜಯಂತಿ ದಿವಸ ಹೇಳಿದ್ರಲ್ಲ, MTB ನಾಗರಾಜಣ್ಣವರು ಆಡಳಿತದಲ್ಲಿ ಹೆಂಗಿತ್ತು, ಪಾರದರ್ಶಕತೆ ಹೆಂಗಿತ್ತು, ಇವತ್ತು ಹೆಂಗಿದೆ ಜನಕ್ಕೆ ಗೊತ್ತಾಗಲಿ ಅಂತ ಬರ್ದಿಲ್ಲ ಅಷ್ಟೇ. ನಾನು ಇವತ್ತು ಬರ್ತೀನಿ, ಮುಂದೇನೂ ಬರ್ತೀನಿ, ಬರ್ತಾನೆ ಇರ್ತೀನಿ ಅಂತ ಹೇಳೋರು ಯಾರೂ ಬರ್ದಿರಲ್ಲ. ಇದು ಯಾವುದು ಶಾಶ್ವತ ಅಲ್ಲ ಅಧಿಕಾರಗಳು, ಅದೆಲ್ಲ ಜನ ತೀರ್ಮಾನ ಮಾಡ್ತಾರೆ. ಇನ್ನೂ 2 ವರ್ಷ ಇದೆ, ಕಡಿಮೆ ಅಂದರೂ 21-22 ತಿಂಗಳಿದೆ ಎಲೆಕ್ಷನ್ನು. ಕಾರ್ಯಕರ್ತರು ಅಲ್ಲಿ ಹೊಸಕೋಟೆಯಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಯಾರ್ಯಾರಿಗೆ ಏನೇನು ಫೋನ್ ಮಾಡ್ತಾರೆ, ಇಲ್ಲ ಯಾರ್ದು ಏನು ಕಾರ್ಯಕ್ರಮ ಇರುತ್ತೆ ಅದಕ್ಕೆಲ್ಲ ಅಟೆಂಡ್ ಆಗ್ತಾ ಇದ್ದಾರೆ. MTB ನಾಗರಾಜಣ್ಣವರು 76ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ, ನಮ್ಮ ಮೂರ್ತಣ್ಣವರು, ನಾವೆಲ್ಲ MTB ಕಾರ್ಯಕರ್ತರು, MTB ಅಭಿಮಾನಿಗಳು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಿಸೋಕ್ಕೆ ಬಂದಿದ್ದೇವೆ. ಭಾಳ ಖುಷಿಯಿಂದ ನಮಗೆ ಆಶೀರ್ವಾದನೂ ಮಾಡಿದ್ದಾರೆ MTB ನಾಗರಾಜಣ್ಣವರು. ಅವರು ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು ನಮ್ಮ ಹೊಸಕೋಟೆ ತಾಲೂಕು ನೆಕ್ಸ್ಟು 28ನೇ ಇಸ್ವಿಯಲ್ಲಿ ಮಿನಿಸ್ಟ್ರ್ ಆಗಬೇಕು, MLA ಆಗಬೇಕು. ಮತ್ತು MTB ಅವರ ಆಶೀರ್ವಾದ ಹೊಸಕೋಟೆ ತಾಲೂಕಿಗೆ ಅವಶ್ಯಕತೆ ಇದೆ. ಅವ್ರು ಮತ್ತೆ ಬಂದು ನಮ್ಮ ಹೊಸಕೋಟೆನ ಅಭಿವೃದ್ಧಿ ಮಾಡಬೇಕಂತ ಕೂಡ ನಾನು ಕೇಳ್ಕೊತೀನಿ. MTB ನಾಗರಾಜಣ್ಣವ್ರಿಗೆ ಇನ್ನೂ 100 ವರ್ಷ ಆಯುಷ್ ಆರೋಗ್ಯ ಬಗ್ಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅವರು ಕಟ್ಟಿರ್ತಕ್ಕಂಥ ದೇವಸ್ಥಾನ ಮಂಜುನಾಥ ಸ್ವಾಮಿನೇ. ಇವತ್ತು ಮಂಜುನಾಥ ಎಲ್ಲ ನಮಗೆಲ್ಲರಿಗೂ ಪುಷ್ಪಹಾರವನ್ನು ಅರ್ಪಿಸಿದ್ದೇವೆ ಮತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ.
ಅವರಿಗೆ MTB ನಾಗರಾಜಣ್ಣವರಿಗೆ ಮತ್ತು ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತ ಕೂಡ ನಾನು ಶುಭವನ್ನು ಹಾರೈಸ್ತೀನಿ. ಸನ್ಮಾನ್ಯ MTB ನಾಗರಾಜಣ್ಣನವರು, ಅವರಿಗೆ ಮಾಜಿ ಸಚಿವರು, ಹಾಲಿ ವಿಧಾನ ಪರಿಷತ್ ಸದಸ್ಯರಿಗೆ 76ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಸಾಕಷ್ಟು ಹೊಸಕೋಟೆ ತಾಲೂಕಿನಲ್ಲಿ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ದುಡಿಯ ಜನರ ಪರವಾಗಿ ಅವರ ಧ್ವನಿಯಾಗಿ ಸಾಕಷ್ಟು ಸೇವೆಯನ್ನು ಕಳೆದ 25 ವರ್ಷಗಳಿಂದ ತಾಲೂಕಿನಲ್ಲಿ ಸಲ್ಲಿಸಿರ್ತಾರೆ. ಕಾರಣಾಂತರಗಳಿಂದ ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಿ 2028ರ ಚುನಾವಣೆಗೆ ಅವರು BJP ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿ ಬಹುಮತಗಳ ಅಂತರದಿಂದ ಗೆದ್ದು ಮತ್ತೊಮ್ಮೆ ರಾಜ್ಯದ ಮಂತ್ರಿಯಾಗಿ ರಾಜ್ಯದ ಜನರ ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಒಳಿತಾಗಲಿ ಅಂತೇಳಿ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ತಾಲೂಕಿನ ಯುವ ಜನತೆ MTBಯ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅಣ್ಣನವರು ಆದಷ್ಟು ಬೇಗ ಹೊಸಕೋಟೆ ತಾಲೂಕಿಗೆ ಪಾದಾರ್ಪಣೆ ಮಾಡಿ ಸಂಘಟನೆಯಲ್ಲಿ ಮತ್ತೊಮ್ಮೆ ಸಕ್ರಿಯರಾಗಿ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಗೆದ್ದು ಬಂದು ವಿಧಾನಸೌಧ ಪ್ರವೇಶಿಸಲಿ ಅಂತೇಳಿ ಯುವಜನರ ಪರವಾಗಿ ಬ್ಯಾಲಹಳ್ಳಿ ಗ್ರಾಮದ ಹೇಮಂತ್ ಕುಮಾರ್ ಆದ ನಾನು ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ.